ಈ ಸಿನಿಮಾ ರಿಲೀಸ್ ಆದಮೇಲೆ ಡೆವಲಪ್ಮೆಂಟ್ ಆಗಿರೋ ಘಟನೆಗಳ ಬಗ್ಗೆ ಮಾತಾಡೋಕ್ಕೆ ನಾನು ಮತ್ತು ರಾಘವೇಂದ್ರ ನಾಯಕ್ ಅವರು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಮಾಡಿದಂಥ ಕೆಲವು ಅಲಿಗೇಷನ್ಸ್ಗಳಿಗೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನಮ್ಮ ಕಡೆಯಿಂದ ಏನು ಎಲ್ಲ ನಡೆದಿದೆ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡೋಕ್ಕೆ ಬಂದಿದ್ದೀನಿ. 2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟಿಗೆ ಕತೆ ಹೇಳೋಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟು ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ಕಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದಿವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದ್ದೀವ, ಅವರಿಗೆ 2 ಅವರ್ ಕತೆ ಹೇಳಿದ್ದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ಕಲ್ಲಿರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಸಾಕಷ್ಟು CCTVಯಲ್ಲೂ ನಾವು ಅವರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆನ ನನಗೆ 2022 ಟೈಮಲ್ಲಿ ನನಗವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆನ ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟರ್ ಒಬ್ಬರು ಇದ್ದಾರೆ, ಅದ್ರ ಜೊತೆಗೆ ತಮಿಳ್ ಕೆಲವು ರೈಟರ್ಸ್ ಇದ್ದಾರೆ, ಆಮೇಲೆ ಮತ್ತು ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡೀಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯಿತು ಅಂತ. ಅವರ ಏನು ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನು ಹೇಳಿದ್ದೇನು ಅಂತಂದರೆ, ಸಿನಿಮಾ ಮುಗಿದು ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಡ್ ಪ್ರೀಮಿಯರಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರೋ ಕತೆನ ಅವರು ಬಳಸ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ, ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲಲ್ಲೂ ಇರುತ್ತೆ, ನನ್ನ ಮೊಬೈಲಲ್ಲಿರುತ್ತೆ, ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ್ದ ತಕ್ಷಣವೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣವೇ ಕಾಲ್ ಮಾಡಿದ್ರು. ನಾನು ಅದರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗಲಿ. ಆದರೆ ನಾವು 2023ಯಲ್ಲಿ ಬಂದು ನಿಮಗೊಂದು ಕತೆ ಹೇಳಿದ್ದೀವಿ. ಆ ಕತೆಯ ಕೋರ್ ಪಾಯಿಂಟು ಅಂದರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನು ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫು ಇಂಟ್ರೋ ಬ್ಲಾಕಿಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನು ನಿಮ್ಮ ಕತೆ ಹೇಳಿದ್ದೀವಿ ಆ ಕಥೆಯನ್ನು ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟು, ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ದೀರ, ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ವಿತ್ ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟನ್ನು ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ್ದು ಕತೆ ಜೊತೆಗೆ, ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ಸು ಮತ್ತು ಮೇಲ್ ಕಳಿಸಿರುವಂಥ ಡೀಟೇಲು ಕಳಿಸಿದ್ರು. ನಾನು ಅವರಿಗೆ ಫಾರ್ವರ್ಡ್ ಮಾಡಿ
ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು, ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನಾನು ನೀವು 2013ರಿಂದ ನಾವು ಪರಿಚಯ, ತುಂಬ ಒಂದು ದೊಡ್ಡ ಲಾಂಗ್ ರಿಲೇಷನ್ಶಿಪ್ ಇದೆ. ನಿಮ್ಮ ಮನಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತಂದೆ. ಇಲ್ಲ, ನನ್ನ ಮಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವ್ರನ್ನ ತುಂಬ ನಂಬ್ತೀರಾ, ನೀವು ದೇವ್ರನ್ನ ನಂಬೋದಾದರೆ ನಾನು ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದರು. ಆಯಿತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನು ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯಿತು, ಸರಿ ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತ ಅಂದಮೇಲೆ ಸರಿ, ಇದಕ್ಕೆ ಮೇಲೆ ನಿಮ್ಮ ಜೊತೆಗೆ ವಾದ ಮಾಡಿ ಮತ್ತು ನಿಮಗೆ ಪದೇ ಅದನ್ನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನು ಬಿಟ್ಟೆ. ಅದಾದಮೇಲೆ ನಂದು ಏನು ಅಂದರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ, ಅಂದರೆ ಅದಕ್ಕೆ ರೈಟಿಂಗಿಗೆ ಮತ್ತು ಎಲ್ಲದಕ್ಕೂ ಇವ್ರಿಗೆ ರೆಕಮೆಂಡೇಶನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತೊಗೊಂಡಿದ್ದೀನಿ. ಆದ್ದರಿಂದ ನಾನು ಇಷ್ಟನ್ನು ನಾನು ಮಾಡಿ ನಾನು ಮುಗಿಸಿದೆ. ಆಯಿತು, ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನು ಬಿಟ್ಟು ಆದಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದಮೇಲೆ ಏನು ನಡೀತು ಅನ್ನೋದನ್ನು ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ. ಅಲ್ಲಿಂದ ಕಂಟಿನ್ಯೂ ಹೇಳ್ತೀನಿ, ಯಾಕಂದರೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ತುಂಬ ಜನ ಫೋನ್ ಮಾಡಿ ನನಗೆ ಸ್ಯಾಟರ್ಡೇ ನೀನು ಹೇಳಿದ ಕತೆ ಇದೆ, ಸೆಕೆಂಡ್ ಹಾಫಲ್ಲಿ ಅದೇ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಕೃಷ್ಣ ಅವ್ರಿಗೆ ಕತೆ ಹೇಳಿದ್ದು ನಾನು ಶೇರ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಡೈಲಾಗ್ ರೈಟ್ರಿಗೆ ಗೊತ್ತು, ಅವ್ರಿಗೆಲ್ಲ 5-6 ವರ್ಷದ ಹಿಂದೆನೇ ಗೊತ್ತು ಆ ಕತೆ. ಗುರು ಸರ್ಗೆ ನಾನು ಯಾವಾಗ ಹೇಳಿದ್ದೀನಿ ಅದಕ್ಕೆ ಮುಂಚೆನೇ ಅದು 2-3 ಸಲ ನಾನೇ ಸಿನಿಮಾ ಮಾಡಬೇಕಂತ ಹೋಗಿದ್ದೀನಿ. ನಿಮ್ಮ ಒಬ್ಬ ಜರ್ನಲಿಸ್ಟ್ ಅವ್ರಿಗೂ ಕೂಡ ತುಂಬ ಗೊತ್ತು, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನಿಮಗೆ ಗೊತ್ತಿರುತ್ತೆ, ನಂಗೆ ತುಂಬ ಆತ್ಮೀಯರು. ಅವರು ಕೂಡ ಒಂದೊಂದು ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸಿ ಅದೇ ಕತೆ ನಾನು ಹೇಳಿದ್ದೀನಿ ಒಂದು 6-7 ಇಯರ್ಸ್ ಬ್ಯಾಕು. ಸೊ ಅವರೆಲ್ಲ ಹೇಳಿದಾಗ ನಂಗೆ ಬೇಸರ ಆಗಿ, ಒಬ್ಬ ರೈಟ್ರು ಒಂದು ಕಥೆನ ಹಿಂಗೆ ಈಸಿಯಾಗಿ ಬ್ರೀಚ್ ಮಾಡ್ತಾರೆ ಅನ್ನೋ ಬೇಜಾರಲ್ಲಿ ನಾನೊಂದು ಇಂಡೈರೆಕ್ಟಾಗಿ ಯಾರು ಹೆಸರನ್ನ ಹೇಳಿದೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಸಂಡೇ. ಸೊ ಅಂದರೆ ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು ಒಂದು ಕಥೆನ ಒಬ್ರಿಗೆ ಹೇಳ್ಬೇಕಾದ್ರೆ, ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಾವೊಂದು ಅವತ್ತು ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಒಂದು ಇದ್ದಿದ್ರೆ, ನಾನೀಗ ಅಂದರೆ ಕತೆ 1.5-2 ಗಂಟೆ ನಾನು ನರೇಟ್ ಮಾಡಿದ್ದೀನಿ ಅವ್ರಿಗೆ, ಅದಕ್ಕೆ ಮುಂಚೆ ಮಾತಾಡಿದ್ದು ಅದಾದಮೇಲೆ ಕತೆ ಮೇಲೆ ಡಿಸ್ಕಷನ್ ಆಗಿದೆ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಿತ್ತು. ಸೊ ಅದರಿಂದ ಈಸಿಯಾಗಿ ನಾವು ಅದನ್ನು ಇದು ಮಾಡ್ಬೋದಿತ್ತು. ಅದರಿಂದ ನಾನು ಬೇಸರವಾಗಿ ಅದೆಲ್ಲ ಡೀಟೇಲ್ ಏನೇನು ಮಾಡ್ಬೋದು, SWL ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿ ಹಂತದ ಕಥೆಯನ್ನು ನಾವು ಮೇಲ್ ಮಾಡ್ಕೋಬೇಕು. ಸೊ ಎಲ್ಲರಿಗೂ ಒಂದು ಮಾನದಂಡ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋವಿಂದ ಮೇಲ್ ಮಾಡಿದ್ದು. ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಅದನ್ನು ಡಾಟ್ ಕನೆಕ್ಟ್ ಮಾಡಿಕೊಂಡು ಯಾರಿಗೆ ನಾನು ಹೇಳಿದ್ದು ಅನ್ನೋದೆಲ್ಲ ಕನೆಕ್ಟ್ ಆಯಿತು. ಆಮೇಲೆ ತುಂಬ ಜನ ಮೀಡಿಯಾದವರು ಮತ್ತು ನನಗೆ ತಂತ್ರಜ್ಞರು, ಡೈರೆಕ್ಟರ್ಗಳು, ತುಂಬ ಜನ ದೊಡ್ಡ ಡೈರೆಕ್ಟರ್ಗಳು ಕೂಡ ನಿಮ್ಗೆ ಅನ್ಯಾಯ ಆಗಿದೆ, ನೀವು ಡೈರೆಕ್ಟಾಗಿ ಹೇಳಿದ್ರು ತಪ್ಪಿಲ್ಲ, ನೀವು ಹಿಂಗೆ ಕಲ್ಲು ಹೊಡೆದು ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದು ಬೇರೆ ಇದಾಗುತ್ತೆ, ಏನು ಆಗಲ್ಲ, ಅದು ನಿಮ್ದು ಅರಣ್ಯ ರೋದನ ಥರ ಆಗ್ಬಿಡುತ್ತೆ ಅನ್ನೋ ಥರದಲ್ಲಿ ಹೇಳಿದ್ರು. ಸೊ ಇಲ್ಲಿ ನನಗೇನು ಭಯ ಇಲ್ಲ ಅನ್ನೋ ಥರದಲ್ಲಿ ನಾನು ಏನಾಯಿತು ಅನ್ನೋದು ತುಂಬ ಸಭ್ಯ ಭಾಷೆಯಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನಾನು ಬರೆದೆ. ದಿಸ್ ಇಸ್ ಹ್ಯಾಪಂಡ್, ನಾನು ಯಾವಾಗ ಗುರುದೇಶಪಾಂಡೆ ಅವ್ರಿಗೆ ಹೇಳಿದೆ ಅಲ್ಲಿಂದ ಏನಾಯಿತು ಅನ್ನೋದನ್ನು ಅವ್ರು ಏನು ಹೇಳಿದ್ರು ಅದೇ ಸೇಮ್ ಡೇಟಲ್ಲಿ ಏನಾಯಿತು ಅನ್ನೋದನ್ನು ನೀಟಾಗಿ ಬರೆದೆ. ಅದಾದಮೇಲೆ ನಿಮಗೆ ಗೊತ್ತದು ಸಿಕ್ಕಾಪಟ್ಟೆ ವೈರಲ್ ಆಗಿ. ಸೊ ಅದಾದಮೇಲೆ ನನಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕೀಗ, ನಾನು ಕತೆ ಅಂತ ನಾನು ಹೇಳಿದ ಮೇಲೆ. ಸೊ ಅದ್ರ ಮೇಲೆ ನಾವು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದ್ರ ಮೇಲೆ ನಮ್ಮ ಮೇಲೆ ಏನು ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅಂತೆಲ್ಲ ಬಂತು. ಸೊ ಆ ಥರದ್ದೆಲ್ಲ ಏನೇನೋ ಇನ್ಸಿಡೆಂಟ್ ಆಯಿತು. ಸೊ ಅದನ್ನ ಆದಮೇಲೆ ಈಗ ಇವತ್ತು ಅವರು ಪ್ರೆಸ್ ಮೀಟು ನಾವು ವೆಯ್ಟ್ ಮಾಡ್ತಿದ್ವಿ ಏನು ಹೇಳ್ಬೋದು ಅವ್ರ ಕಡೆಯಿಂದ ಅಂತ. ಬಟ್ ಇಡೀ ಪ್ರೆಸ್ ಮೀಟ್ ನಾನು ನೋಡಿದಾಗ ಅವರು ಕತೆ ನಾನು ಹೇಳಲಿಲ್ಲ ಅಥವಾ ನಮ್ಮಿಂದ ಇನ್ಸ್ಪೈರ್ ಆಗಿಲ್ಲ ಅನ್ನೋದಕ್ಕೆ ಅವ್ರು ಏನೂ ಡಿಫೆಂಡ್ ಮಾಡ್ಕೊಂಡಿಲ್ಲ. ತುಂಬ ಉಡಾಫೆ ಆಗಿ, ತುಂಬ ವ್ಯಂಗ್ಯವಾಗಿ ಮಿಸ್ಟರ್ ಲೆಜೆಂಡರಿ ರೈಟರ್, ಮಿಸ್ಟರ್ ಲೆಜೆಂಡರಿ ಡೈರೆಕ್ಟರ್ ಗುರು ದೇಶಪಾಂಡೆ ಅಂತ ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲಿಗೇಷನ್ ಮಾಡೋಕ್ಕಾದ್ರು. ಇಲ್ಲ, ನಾವು ಮುಂಚೆನೇ ಬರೆದಿದ್ದೀವಿ ಅದನ್ನು, ಅಂದರೆ ಏನಾದ್ರು ಡಾಕ್ಯುಮೆಂಟೇಶನ್ ತೋರಿಸಿದ್ರೆ ನಾವು ಅದನ್ನು ಓಕೆ ಅಪ್ಪ ಒಪ್ಕೊಬೋದಿತ್ತು, ನಾನು ಸಾರಿ ಕ್ಷಮೆನೂ ಕೇಳ್ತಾ ಇದ್ದೆ. ಅವ್ರು ಮುಂಚೆ ನಾವು ಅದೇ ಸ್ಟೋರಿ ಲೈನ್ ಮೇಲೆ ಬರೆದಿದ್ದಾರೆ ಅಂತ ಆ ಥರದವ್ರು ಏನೂ ಮಾಡಲಿಲ್ಲ. ಸೊ ಆಮೇಲೆ ನನ್ನ ಮೇಲೆ ತುಂಬ ಇದನ್ನು ಆರೋಪ ಮಾಡಿದರು. ನಾನು ಅದನ್ನು ಫಸ್ಟಿಂದ ನಾನು ಹೇಳ್ಕೊಂಡು ಬರ್ತೀನಿ, ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರು ಮೇಜರ್ ಹೇಳಿದ್ದು ಒಂದು ಮೋರ್ ದೆನ್ 10 ಟೈಮ್ಸ್ ಅವರು ಹೇಳಿದ್ದಾರೆ ಗೂಗಲಿಂದ ಕದ್ದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೂಡ ಅವರು ಒಂದು ಏನು ಹೇಳಿದ್ದಾರೆ ಅಂದರೆ, ಇವ್ರು ಬಂದು ನನ್ನ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನಗೆ ಇಷ್ಟ ಆಗಿದೆ ಅಂತಲೂ ಹೇಳಿದ್ದಾರೆ. ಅಂದರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲಲ್ಲಿ ಏನೋ ಒಂದು ತೆಗೆದು ಯಾವುದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವ್ರಿಗೆ ನರೇಷನ್ ಕೊಟ್ಟಿದ್ದೀನಿ, ಯಾಕಂದರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಡೀಟೇಲಾಗಿ ಹೇಳಿ
ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು ಪಾಯಿಂಟ್ ಮೇಲೆ ನಾವು ಅದನ್ನು ಡೆವಲಪ್ ಮಾಡಿದ್ದು ಅನ್ನೋದು. ಸೊ ಗೂಗಲಿಂದ ಕದಿಯುವ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ, ಸೊ ಅಂದರೆ ಯಾವುದೋ ಒಂದು ಘಟನೆ ಮೇಲೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನು ಕಳಿಸಿರೋ ದಾಖಲೆ ಇಲ್ಲಿದೆ. ಇದ್ರದ್ದು ಪೂರ್ತಿ ಡೀಟೇಲು ನಾವು ಕೋರ್ಟಿಗೆ ಕೊಡ್ತೀವಿ. ನಾನು ಸುಮ್ಮನೆ ರೆಫರೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2023 ನವೆಂಬರಲ್ಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫು ನಿಮಗೆ 20 ನಿಮಿಷ ಅವರು ನನಗೆ ಕಳಿಸಿರೋದು. ಅದ್ರ ಜೊತೆಗೆ ಇನ್ನೊಂದು 2023 ನವೆಂಬರ್ 30 ಕೂಡಲ ಸಂಗಮ ಅಂತ ಆ ಪಿಕ್ಚರ್ಗೆ ನಾವು ಟೈಟ್ಲ್ ಇಟ್ಟಿದ್ದು, ಆ ಕಥೆಗೆ ನಾವು ಕೂಡಲ ಸಂಗಮ ಅಂತ ಟೈಟ್ಲ್ ಇಟ್ಟಿದ್ದು. ಅಂದರೆ ಒಂದು ಹಿಂದೂ ಅಪ್ಪ ಒಂದು ಮುಸ್ಲಿಂ ಮಗುನ ಹೆಂಗೆ ಸಾಕ್ತಾನೆ ಅಂದರು, ಕೂಡಲ ಸಂಗಮ ಅಂತ ಟೈಟ್ಲು ರಿಜಿಸ್ಟರ್ ಆವಾಗಲೇ ಮಾಡಿದ್ದೀವಿ. ಚೇಂಬರಲ್ಲೂ ಅದು ಟೈಟ್ಲು ರಿಜಿಸ್ಟರ್ ಆಗಿದೆ. ಇದು ಫಸ್ಟ್ ಹಾಫ್, ಇದು ನವೆಂಬರಲ್ಲಿ, ಇದು ನೋಡಿ ಸಾಕ್ಷಿ ಸಮೇತ ನವೆಂಬರಲ್ಲಿ. ನಮ್ಮ ಹತ್ರ ಕತೆ ಇಲ್ಲ, 2 ನಿಮಿಷ ಅವ್ರು ಹೇಳಿದ್ದು ಅಂತ ಅವ್ರು ಏನು ಹೇಳಿದ್ದಾರೆ. ನಮ್ಮ ಹತ್ರ 2023 ಪೂರ್ತಿ ಕತೆ ನಮ್ಮ ಹತ್ರ ರೆಡಿ ಇತ್ತು. ಅವರು ರಾಘು ಅವರಿಗೆ 2-3 ಸತಿ 10 ಸತಿ 50 ಸತಿ ಕಾಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಾಲ್ ಯಾಕೆ ಮಾಡಿದ್ದಾರೆ ಅವ್ರು ನಮಗೆ? ಇವ್ರ ಅಡ್ರೆಸ್ ಕೇಳಕ್ಕೆ ಅಂತ. ಯಾರಾದರೂ ಅಡ್ರೆಸ್ ಕೇಳ್ತಾರ? ನಿಮಗೆ ಕೋರ್ಟಲ್ಲಿ ಕೇಸ್ ಹಾಕ್ಬೇಕಪ್ಪ ಅಂತಂದ್ರೆ ಯಾರಾದರೂ ಅಡ್ರೆಸ್ ಕೇಳ್ಬಿಟ್ಟು ಕೇಸ್ ಹಾಕ್ತಾರ? ಅಡ್ರೆಸ್ನ ಹುಡ್ಕೊಂಡು ಹಾಕ್ತಾರೆ ಅಲ್ವಾ? ಇವರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಅನ್ನೋ ತರ ಅವರು ನೆಪ ಹೇಳ್ತಾ ಇದ್ದಾರೆ. ಅದೇ ಗೊತ್ತು ನೋಡಿ. ಆಮೇಲೆ ಇನ್ನೊಂದು ನಾನು ತುಂಬಾ ವಿಶೇಷವಾದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವರು ನಿಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು. ಆ ಕಣ್ಣು ದಾನ ಮಾಡಿರೋದು ವ್ಯಕ್ತಿ ಯಾರಿಗೆ ಆ ಕಣ್ಣುಗಳನ್ನು ಕೊಟ್ಟರು ಅಂತ ಯಾರು ಹೇಳಲ್ಲ. ಅದೇ ತರ ಅನಾಥಾಶ್ರಮಕ್ಕೆ ಒಂದು ಮಗುನ ನಾವು ದಾನ ಕೊಟ್ಟ ಆದ್ಮೇಲೆ ಆ ದಾನ ಮಗುನ ಯಾರು ಅದನ್ನ ತಗೊಳ್ತಾರೋ ಆ ಡೀಟೇಲ್ಸ್ ಯಾರಿಗೂ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕತೆ ಅವರು ಕದ್ದಿರೋಕೆ ಸಾಕ್ಷಿ ಸಮೇತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅನಾಥಾಶ್ರಮದಿಂದ ಮಗು ತಗೊಂಬಂದ್ರೆ ಒರಿಜಿನಲ್ ಪೇರೆಂಟ್ಸ್ ಏನಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒರಿಜಿನಲ್ ಪೇರೆಂಟ್ಸ್ ಹೋಗಿ ಅನಾಥಾಶ್ರಮದ ಮೇಲೆ ಕೇಸ್ ಹಾಕ್ಬೇಕು. ಮೊದಲು ಫಸ್ಟ್ ಆಫ್ ಆಲ್ ಅನಾಥಾಶ್ರಮಕ್ಕೆ ಕೇಳಬೇಕು, ನಮ್ಮ ಮಗು ಎಲ್ಲಿದೆ, ನಮ್ಮ ಮಗು ನಮ್ಗೆ ವಾಪಸ್ ಬೇಕು ಅಂತ. ಅವರು ಡೈರೆಕ್ಟ್ ಆಗಿ ಅಡಾಪ್ಟ್ ಮಾಡಿರೋ ತಂದೆ ತಾಯಿ ಹತ್ರ ಬರೋದೇ ಫಸ್ಟ್ ಆಫ್ ಆಲ್ ರಾಂಗ್ ಕಾನ್ಸೆಪ್ಟ್. ಅದು ಅವರು ಸಿನಿಮಾ ಮಾಡಿರ್ಬೋದು, ಸಿನಿಮಾ ಇವತ್ತು ಚೆನ್ನಾಗಿ ಗೆದ್ದಿರ್ಬೋದು. ಅವರು ಲೆಜೆಂಡ್ರಿ ಡೈರೆಕ್ಟರ್ ಅಂತ ನಮ್ಮನ್ನ ಹೇಳಿದ್ದಾರೆ. ಆಮೇಲೆ ಲೆಜೆಂಡ್ರಿ ರೈಟರ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ನನ್ನ ರಿಮೇಕ್ಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಏನು ರುದ್ರತಾಂಡವ ಮತ್ತು ಜಾನಿ ಜನಾರ್ದನ್ ಅಲ್ಲಿ ನಾನು ಅವರು ರಿಮೇಕ್ ಸಿನಿಮಾದಲ್ಲಿ ನಾನು ಅಂದರೆ ನಿಮಗೆ ಅವತ್ತು ಅದು ರಿಮೇಕ್ ಅಂತ ಗೊತ್ತಿರಲಿಲ್ವಾ? ಇಲ್ಲ, ಅವತ್ತು ನಿಮಗೆ ರಿಮೇಕ್ ಮಾಡುವಂಥ ಅವಶ್ಯಕತೆ ಇತ್ತು, ಅವತ್ತು ನೀವು ರಿಮೇಕ್ಗಳನ್ನು ಮಾಡಿದ್ದೀರಾ. ಇವತ್ತು ನಿಮಗೆ ಲವ್ ಮಾಕ್ಟೇಲ್ ಅಂತ ಒಂದು ಸಿನಿಮಾ ಹಿಟ್ ಆದಮೇಲೆ ರಿಮೇಕ್ಗಳನ್ನು ಮತ್ತು ರಿಮೇಕ್ ಡೈರೆಕ್ಟರ್ಗಳು ನಿಮಗೆ ಬೇಡ ಅಂತ ನೀವು ಡಿಸೈಡ್ ಮಾಡಿದ್ದಾರೆ. ನನ್ನ ಪ್ರಕಾರ ಸುಮಾರು ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಲೆಜೆಂಡ್ರಿ ಗುರು ದೇಶಪಾಂಡೆ ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನನಗೆ ರಿಮೇಕ್ ಮಾಡಿರುವಂಥ ಅತಿ ಹೆಚ್ಚು ರಿಮೇಕ್ಗಳನ್ನು ಮಾಡಿರುವಂಥ ದ್ವಾರಕೀಶ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಮಾಡಿರುವಂಥ ರವಿಚಂದ್ರನ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳನ್ನೇ ಸುದೀಪ್ ಸರ್ ಮಾಡಿದ್ದಾರೆ, ನಾರಾಯಣ್ ಸರ್ ಮಾಡಿದ್ದಾರೆ. ತುಂಬ ಜನ ರಿಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಅದನ್ನು ಕನ್ನಡಕ್ಕೆ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಮಾಡಬೇಕು, ಎಷ್ಟು ಸಕ್ಸಸ್ ಆಗಿ ಮಾಡಬೇಕು ಅಂತ ಗೊತ್ತು. ನನ್ನ ಪ್ರಕಾರ ಅಲ್ಲ, ಅವ್ರು ಗೆದ್ದಿರೋರು ಮಾತ್ರ ಇದನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದರು. ನನ್ನ ಮೋಸ್ಟ್ಲಿ ರಾಜಾಹುಲಿ ಒಂದು ಸಿನಿಮಾದ ಕಲೆಕ್ಷನು ಮತ್ತು ಅದು ಗಳಿಕೆ ಆಗಿರೋ ದುಡ್ಡು ಇವರು 3 ಸಿನಿಮಾ ಸೇರಿದ್ರೂ ಆಗಲ್ಲ. ಆ ಸಿನಿಮಾ 2013 ನಾವು ರಾಜಾಹುಲಿ ಮೂಲಕ ನಾವು ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದೀವಿ. ಸಕ್ಸಸ್ ಕೊಟ್ಟಿರೋರು ಮಾತ್ರ ಇದನ್ನು ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಅವರು ತುಂಬ ದೊಡ್ಡ ಅಲಿಗೇಷನ್ ಇದು. ನನ್ನ ಹೆಂಡತಿ ತುಂಬ ನೋವಾಗುತ್ತೆ. ನನ್ನ ಹೆಂಡತಿ ನಾವು ಇವತ್ತು ಬೆಳಿಗ್ಗೆ ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಆವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ಪು ಮಾಡಬೇಕಪ್ಪ ಅಂತಂದರೆ ಫ್ರೆಂಡ್ಶಿಪ್ ಮಾಡಿದ್ರೆ ಗುರು ದೇಶಪಾಂಡೆ ಅವರು ಅಂದರೆ ನಿಮಗೆ ಗುರು ದೇಶಪಾಂಡೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮನೆಗೆ ಸೇರಿಸಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಹಿಂದೆ ಇದ್ಲು, ಅವಳು ಆ ವಿಡಿಯೋನ ನೋಡ್ತಾ ಇದ್ಲು. ಅಂದರೆ ನಿಮಗೆ ರುದ್ರತಾಂಡವ ಸಿನಿಮಾ ಮಾಡಬೇಕಾದ್ರೆ, ಜಾನಿ ಜನಾರ್ದನ್ ಸಿನಿಮಾ ಮಾಡಬೇಕಾದ್ರೆ 25 ಸಿನಿಮಾ ಮಾಡಿರುವಂಥ ಅಜಯ್ ರಾವ್ ಜೊತೆಗೆ 25 ಸಿನಿಮಾ ಮಾಡಿರುವಂಥ ಲೂಸ್ ಮಾದ ಯೋಗಿ ಅವ್ರ ಜೊತೆಗೆ ನೀವು 5 ಸಿನಿಮಾ ಮಾಡಿರುವಂಥ ಒಬ್ಬ ಹೀರೋಗೆ
ಅದ್ರ ಜೊತೆಗೆ ಪ್ರೊಡ್ಯೂಸರು ನಾನು ಚಾನ್ಸ್ ಕೊಟ್ಟಾಗ ನೀವು ಎಷ್ಟು ಸತಿ ನನ್ನನ್ನು ಕೇಳ್ಕೊಂಡ್ರಿ ಈ ಸಿನಿಮಾಗೆ ನನ್ನನ್ನು ಕಾಸ್ಟ್ ಮಾಡಿ ಅಂತ ನಿಮಗೆ ನೆನಪಿದೆಯಾ ಅದು? ಅದ್ರ ಜೊತೆಗೆ ನಿಮ್ಮ ಫಾದರು ನನಗೆ ಎಷ್ಟು ಸತಿ ನನ್ನ ಮಗನ ಹಾಕೊಂಡು ಸಿನಿಮಾ ಮಾಡಿ ಅಂತ ಕೇಳಿರೋದು ನಿಮಗೆ ನೆನಪಿದೆಯಾ? ನಾನು ಜೆಂಟ್ಲ್ಮ್ಯಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಹಾಂತೇಶ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ನೀವು ನಮ್ಮ ಸೆಟ್ಟಿಗೆ ಎಷ್ಟು ಸತಿ ನೀವು ಸೆಟ್ಟಿಗೆ ನನಗೊಂದು ಸಿನಿಮಾ ಮಾಡಿ ಅಂತ ನೀವು ಎಷ್ಟು ಸತಿ ನಮ್ಮ ಸೆಟ್ಟಿಗೆ ಬಂದಿದ್ದೀರಂತ ನಿಮಗೆ ನೆನಪಿದೆಯಾ? ಗುರು ದೇಶಪಾಂಡೆ ಅವತ್ತು ನಿಮಗೆ ಫ್ರೆಂಡು, ಇವತ್ತು ನಿಮಗೆ ಏನು ಫ್ರೆಂಡ್ ಜೊತೆಗೆ ಮನೆಗೂ ಕರಿಬಾರ್ದು ಅನ್ನೋ ಥರ ಮಾತಾಡ್ತಾ ಇದ್ದೀರ. ಅಂದರೆ ಒಂದು ಲವ್ ಮಾಕ್ಟೇಲ್ ಅನ್ನೋ ಸಕ್ಸಸ್ಸು ನಿಮ್ಮನ್ನ ಇಷ್ಟು ಬದಲಾವಣೆ ಮಾಡುತ್ತೆ ಅಂತಂದರೆ ಇದು ಬದಲಾವಣೆ ಅಲ್ವಾ? ಒಬ್ಬ ಗುರು ದೇಶಪಾಂಡೆ ಬಗ್ಗೆ ಇಷ್ಟು ಅಂದರೆ ನಾವು ಮಾತಾಡಕ್ಕೆ ಬಂದಿರೋದು ಲವ್ ಮಾಕ್ಟೇಲ್ 3 ಕಥೆಯ ಅಲಿಗೇಷನ್ ಬಗ್ಗೆ ಮಾತಾಡಕ್ಕೆ ಬಂದಾಗ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದು ತಪ್ಪ. ನಾನು ಅವತ್ತು ಚೇಂಬರಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ 12-13 ವರ್ಷದ ಒಂದು ಫ್ರೆಂಡ್ಶಿಪ್ಪನ್ನು ನಾನು ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಗೋಸ್ಕರ ನನ್ನ ಫ್ರೆಂಡು ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಬೆಸ್ಟ್ ಫ್ರೆಂಡ್. ನೀವು ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ಫುಲ್ ಆಗೋವರೆಗೂ, ರುದ್ರ ತಾಂಡವದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಫೋನ್ ಕಾಲ್ ಲಿಸ್ಟ್ನ ತೆಗೆದು ನಾಳೆ ನಾನು ಮೀಡಿಯಾದವ್ರು ಕೊಡ್ತೀನಿ. ಅತಿ ಹೆಚ್ಚು ಕಾಲು ನೀವು ನನಗೆ ಮಾಡಿದ್ದೀರಾ, ನಾನು ನಿಮಗೆ ಮಾಡಿದ್ದೀರಾ ಅಂತ ಪ್ರೂವ್ ಮಾಡ್ತೀನಿ. ಯಾರು ನನಗೆ ಕಾಲ್ಗಳನ್ನ ಹೆಚ್ಚು ಮಾಡಿದ್ದೀರಾ, ರುದ್ರ ತಾಂಡವ ಸಿನಿಮಾದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಇನ್ಕಮಿಂಗ್ ಕಾಲು ಮತ್ತು ಅತಿ ಹೆಚ್ಚು ಕಾಲಲ್ಲಿ ಮಾತಾಡಿದ್ದು ನೀವು ಜಾಸ್ತಿ ಮಾತಾಡಿದ್ದೀರಾ, ನಾನು ಜಾಸ್ತಿ ಮಾತಾಡಿದ್ದೇನೆ ಅಂತ ಮೀಡಿಯಾಗೆ ನಾನು ಪ್ರೂಫ್ ಸಮೇತ ನಾನು ನಾಳೆ ಪ್ರೂವ್ ಮಾಡ್ತೀನಿ. ನಿಮಗೆ ಸಕ್ಸಸ್ ಆದಮೇಲೆ ನಿಮಗೇನೋ ತಲೆಗೇರಿದೆಯಾ? ನಾನು ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಸಾಕಷ್ಟು ಮಾತಾಡ್ಬೋದು, ಆದರೆ ನಾನು ಪರ್ಸ್ನಲ್ ವಿಷಯಗಳನ್ನು ಸಾಕಷ್ಟು ಮಾತಾಡೋಕ್ಕೆ ಇಲ್ಲಿ ಬಂದಿಲ್ಲ. ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದೊಂದಿರುತ್ತೆ, ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ. ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪುಗಳನ್ನು ನಾವು ಮಾಡಿರ್ತೀವಿ, ಹಂಗಂತ ಯಾವಾಗಲೂ ಹಂಗೆ ಇರೋದಿಲ್ಲ. ಇವತ್ತು ನನ್ನ ಹೆಂಡತಿ ಆ ಕ್ವಶನ್ ಕೇಳಿ ನನ್ನ ಹಿಂದೆ ಇದ್ದಾಗ ನನಗೆ ಎಷ್ಟು ನೋವಾಗಿರ್ಬೋದು ನನ್ನ ಮಗನ ಜೊತೆಗೆ, ನನ್ನ ಹೆಂಡತಿ ಜೊತೆಗೆ. ನಾವು ಬಂದಿರೋದು ಇಲ್ಲಿ ಓನ್ಲಿ ಲವ್ ಮಾಕ್ಟೇಲ್ ಕಥೆಯ ಬಗ್ಗೆ ಮಾತ್ರ ಮಾತಾಡಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಹೊರತು ಬೇರೆ ಯಾವ ವಿಷಯ ಮಾತಾಡೋಕ್ಕೂ ಇಲ್ಲಿ ಬಂದಿಲ್ಲ. ನಾನು ಅವರಿಗೆ ವಾಯ್ಸ್ ಮೆಸೇಜ್ ಸಮೇತ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜು ಅವ್ರ ಹತ್ರ ಇದೆ. ಅವ್ರು ಕಳಿಸಂದ್ರೆ ನಾಳೆ ನಿಮ್ಗೆಲ್ರಿಗೂ ಕಳಿಸ್ತೀನಿ. ನಾನು ಏನು ಹೇಳಿದ್ದೀನಿ ಅಂದರೆ, ನನಗೆ ಈ ಸಿನಿಮಾ ಏನು ಅಲಿಗೇಷನ್ ಇದೆ ಇದರಿಂದ ಪ್ರಮೋಷನ್ ಬೇಡ, ಇದರಿಂದ ದುಡ್ಡು ಬೇಡ. ನಾನು ಕೇಳ್ತಾ ಇರೋದು ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಡಿ. ಒಬ್ಬ ರೈಟ್ರು ಕತೆ ಮಾಡಿದ್ದಾನೆ, ಅದಕ್ಕೆ 8 ತಿಂಗಳು 10 ತಿಂಗಳು ಅವನು ಶ್ರಮ ಹಾಕಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ನೀವು ಬೆಲೆ ಕೊಡಿ ಅಂತ ನಾನು ನಿಮಗೆ ಕೇಳಿದ್ದು. ಅದಾದ ಮೇಲೆ ಇವರು ತಡ್ಕೊಳ್ಳದೆ ಇವರು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದರು. ಅದಾದಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತು ಅಲ್ಲಿರುವಂಥ ಎಲ್ಲ ಕಮೆಂಟ್ಸ್ಗಳು ನೋಡಿಕೊಂಡು ಇನ್ನೊಂದು ಪೋಸ್ಟ್ ಹಾಕಿದರು. ಅದಾದಮೇಲೆ ಚೇಂಬರ್ಗೆ ನಾನು ಹೋಗಿದ್ದು ಒಂದೇ ಒಂದು ಕಾರಣ, ಯಾಕೆ ಅಂತಂದರೆ ಚೇಂಬರು ಇರೋದು ಏನು ಅಂತಂದರೆ ಒಂದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬ್ಯೂಟರ್ಗೆ ಅಂತ ಪ್ರೊಡ್ಯೂಸರು, ಈ 3 ಸೆಕ್ಟರ್ಗೋಸ್ಕರ ಚೇಂಬರು ವರ್ಕ್ ಮಾಡೋದು. ಆ ಕಥೆಯ ರೈಟ್ಸು ನಾನು ಪ್ರೊಡ್ಯೂಸರ್ ಆಗಿ ನನ್ನ ಜಿ ಸಿನಿಮಾಸಲ್ಲಿ ಇರೋದ್ರಿಂದ ನಾನು ಚೇಂಬರ್ಗೆ ಹೋಗಿ ಇವ್ರ ಜೊತೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅದು ಬಿಟ್ಟರೆ ನಾನು ಯಾವತ್ತೂ ಅವರು ಮಗು ಮೇಲೆ ಮತ್ತು ಅವ್ರ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ನಾನು ಕದ್ದಿಲ್ಲ, ನನ್ನ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟೆ. ಆಯಿತು ಬಿಡಿ, ನಿಮ್ಮ ಆತ್ಮಸಾಕ್ಷಿ ಇದು ಒಪ್ಕೊಳ್ಳಲ್ಲ ಅಂತಂದರೆ ಬಿಟ್ಬಿಡಿ ಅಂತ ನಾನು ಬಿಟ್ಬಿಟ್ಟೆ. ಅದಾದಮೇಲೆ ಇವರಿಗೆ ಫೋನ್ ಮಾಡಿ ಕಾಲ್ ಹೇಳ್ತಾರಂತೆ, ಗುರು ದೇಶಪಾಂಡೆ ನಿಮಗೆ ಕುಮ್ಮಕ್ ಕೊಟ್ಟಿದ್ದಾರೆ. ನನಗೇನು ಅದರ ಅವಶ್ಯಕತೆ ಇದೆ ಕುಮ್ಮಕ್ ಕೊಡುವಂತ? ರೈಟರು 8 ತಿಂಗಳು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಒಂದು ಕತೆ ಹೋಯ್ತಲ್ಲ ಅಂತ ಆ ನೋವಲ್ಲಿ ಅವರು ಹಾಕಿದ್ದಾರೆ. ಇಷ್ಟೇ ಆಗಿರೋದು. ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊರದ್ರು ಮತ್ತು ಇದು ಮುಂದೆ ಕೇಸು ಏನು ಬೇಕಾದರೂ ಅವ್ರು ಕೇಸ್ ಹಾಕಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದರೂ ನಾವು ಅವ್ರ ಜೊತೆಗೆ ಹೋಗ್ತೀವಿ. ಇವಾಗ ನಾನು ಬರಬೇಕಪ್ಪ ಅಂತಂದ್ರೆ ಚೇಂಬರಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿದರೆ 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸ್ನಲ್ ವಿಷಯಗಳ ಬಗ್ಗೆ ಪರ್ಸ್ನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನು ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ.
ಇದ್ರ ಜೊತೆಗೆ ಎಲ್ಲರಿಗೂ ನಾನು ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ. ಎಲ್ಲ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದರೆ, ಹೌದು ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳನ್ನ ಮಾಡಿದ್ದೀನಿ. ನನಗೆ ಯಾವ ಥರದ್ದು ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತೊಗೊಂಡ್ರೆ ಓಂ ಹಿಂದೂ ಗುರುತು ತೊಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನು ಬಳಸ್ಕೊಂಡು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟ್ಲ್ಮ್ಯಾನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದಮೇಲೆ ಇವಾಗ ರಾಮರಸನೂ ಮಾಡ್ತಾಯಿದ್ದೀನಿ. 4 ಸಿನಿಮಾಗಳನ್ನು ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನು ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದರೆ ನನ್ನ ವಿಡಿಯೋಗಳಿಗೆಲ್ಲ ಏನು ಬರೀತಾರೆ ಅಂತಂದ್ರೆ ಕಮೆಂಟ್ಸಲ್ಲಿ ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೋ ಇಲ್ಲ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅವತ್ತು ಮಾಡಿದ್ದೇನೆ. ಆದರೆ 2020 ಇವತ್ತು 26 6 ವರ್ಷ ನಾನು ಸ್ವಮೇಕ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನು ಪರ್ಸ್ನಲ್ ಟಾರ್ಗೆಟು ಮಾಡ್ತಾ ಇದ್ದಾರೆ. ದಯವಿಟ್ಟು ಪರ್ಸ್ನಲ್ ಟಾರ್ಗೆಟ್ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನು ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರ ಮಾಡ್ಕೊಳ್ತಾರಿಂದ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಅನ್ನೋ ಅಷ್ಟು ಮುಟ್ಟಾಳ ನಾನೇನಲ್ಲ. ಸರ್, ಈಗ ಡೆಫಾಮೇಷನ್ ಕೇಸ್ ಹಾಕೋಕ್ಕೆ ಅವರು ತಯಾರಾಗಿದ್ದಾರೆ. ಎಲ್ಲರೂ ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ಅವ್ರಿಗೂ ಈ ಪ್ರಶ್ನೆ ಎದುರಾಗಿತ್ತು. ಈಗ ಮಧ್ಯಸ್ಥಿಕೆ ವಹಿಸಿ ಯಾರು ನಿಮ್ಗೆ ಕಾಂಪ್ರಮೈಸ್ ಮಾಡೋಕ್ಕೆ ಮುಂದಾದರೆ ಏನು ನಿರ್ಧಾರ? ನೋಡಿ, ನಾನು ಅವರಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಸಾಧ್ಯ ಆದರೆ ಅವರಿಂದನೇ ನೀವು ತರಿಸ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ, ಬೇರೆ ಏನನ್ನೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಕತೆ ನಮ್ಮಿಂದ ಇನ್ಸ್ಪೈರ್ ಆಗಿದ್ದೀರ, ಅದಕ್ಕೇನು ಕೊಡಬೇಕು ಅದನ್ನು ಕೊಟ್ಬಿಡಿ, ಅಷ್ಟೇ ನಾನು ಕೇಳಿದ್ದು. ಅದನ್ನು ಚೇಂಬರಲ್ಲಿ ಡಿಸೈಡ್ ಮಾಡಿಬಿಟ್ಟು ಅದಕ್ಕೆ ಸಮರ್ಥವಾದಂಥ ಒಂದು ಅವರು ಕೇಳಿದ್ರೆ ನಮಗೂ ಸ್ಯಾಟಿಸ್ಫೈ ಆದರೆ ನಾವು ಹಾಕ್ತೀವಿ, ನಮಗೇನಿಲ್ಲ. ಅವರು ಕೇಸ್ ಹಾಕ್ತೀನಿ ಅಂತ ಓಡಾಡ್ತಾ ಇರೋದು. ನಾನು ಇಲ್ಲಿವರೆಗೂ ನಾನು ಬಿಟ್ಬಿಟ್ಟೆ. ಯಾವಾಗ ಅವ್ರ ಮಗಳ ಮೇಲೆ, ಅವರು ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ರು, ನಾನು ಅವತ್ತು ಬಿಟ್ಬಿಟ್ಟೆ. ಈ ವಿಷಯನ ಬಿಟ್ಬಿಟ್ಟೆ. ಆಯ್ತು, ನಿಮ್ಗೆ ಆತ್ಮಸಾಕ್ಷಿ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಬಿಡಿ ಅಂತ ಬಿಟ್ಬಿಟ್ಟೆ. ನಾನು ಆತ್ಮಸಾಕ್ಷಿ ಒಪ್ಕೊಂಡಿಲ್ಲ ಅಂದಮೇಲೆ ಏನು ಮಾಡೋಣ? ಏನು ಕೇಸು ಏನಿದು? ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಒಬ್ಬ ರೈಟರ್ ಆಗಿ ಅವ್ರ ಫೇಸ್ಬುಕ್ಕಲ್ಲಿ, ಮತ್ತು ಅವ್ರು ಬರೆದಿರೋ ಉದ್ದೇಶ ಒಂದೇ ಇದೆ. ಆ ಫೇಸ್ಬುಕ್ಕಲ್ಲಿ ನೀವೆಲ್ಲರೂ ಓದಿದ್ದೀರ ಅನ್ಸುತ್ತೆ. ನಾವು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನಾವೇನು ಅದ್ರಲ್ಲಿ ಬರೆದಿರಲಿಲ್ಲ. ನಾವು ಬರೆದಿರೋದು ಒಂದೇ ವಿಷಯ. ಇನ್ನು ಮೇಲೆ ದಯವಿಟ್ಟು ಯಾರಿಗಾದ್ರೂ ಕತೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಕ್ಯಾಮ್ರಾ ತಗೊಂಡೋಗಿ, ಗ್ರೀನ್ ಮ್ಯಾಟ್ ತಗೊಂಡೋಗಿ, ಹಿಂದೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಒಂದು 3 ಕ್ಯಾಮ್ರಾ ಇಟ್ಬಿಟ್ಟು ಕತೆ ಹೇಳಿ. ಯಾಕೆ ಅಂದ್ರೆ ಯಾರಿಗ್ ಗೊತ್ತು? ನಮ್ಮ ಕತೆನೇ ಹೇಳಿಲ್ಲ ಅಂತಂದ್ರೆ ಮೋಸ ಮಾಡಿದ್ರೆ ಏನ್ ಮಾಡೋಣ ನಾವು? ಇನ್ಮೇಲೆ ಪ್ರತಿಯೊಬ್ಬ ರೈಟರ್ಸು, ಪ್ರತಿಯೊಬ್ಬ ಡೈರೆಕ್ಟರ್ಸು ಕತೆ ಹೇಳ್ಬೇಕಪ್ಪ ಅಂದ್ರೆ ವಿತ್ ರೆಕಾರ್ಡ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ತರಾನೇ ಕತೆ ಹೇಳಿ ದಯವಿಟ್ಟು. ಇಲ್ಲ ಅಂತಂದ್ರೆ ಈ ತರ ಆಗ್ತವೆ. ಅದು ಇಂಡಸ್ಟ್ರಿಯಲ್ಲಿರೋ ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ, ಅಪ್ಕಮಿಂಗ್ ರೈಟರ್ಸ್ಗಳಿಗೆ ಮನವರಿಕೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಫೇಸ್ಬುಕ್ಕಲ್ಲಿ ಬರೆದು ಹಾಕಿದ್ರು. ಅದನ್ನು ಬಿಟ್ಬಿಟ್ಟು ಬೇರೆ ಏನು ಉದ್ದೇಶ ನಮ್ಗಿರ್ಲಿಲ್ಲ. ಅದಾದ್ಮೇಲೆ ಅವರು ಬೇರೆ ಪೇಪರು ಮತ್ತು ನ್ಯೂಸ್ ಪೇಪರ್ ಅವ್ರು ಹೇಳ್ತಾರೆ, ಏನೋ ಹೆಡ್ಲೈನ್ ಬಗ್ಗೆ ಹೇಳಿದ್ರಲ್ಲ, ಯಾವುದೋ ಹೆಡ್ಲೈನ್ ಬರ್ಸ್ಕೊಳ್ಳೋಕ್ಕೂ ಒಂದೇನೋ ಇರ್ಬೇಕಂತ ಏನು ಹೇಳಿದ್ರು ಅವರು? ಏನೋ ಹೆಡ್ಲೈನ್ ಬರ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಇರ್ಬೇಕಂತೆ. ನೋಡಿ, ಇಂಥ ಉಡಾಪೆಗಳನ್ನು ಮಾತಾಡ್ತಾರೆ. ನಾವು ನನ್ನ ಸಿನಿಮಾದಲ್ಲಿ ರಾಜಾವಲಿಯಲ್ಲಿ ಅದಕ್ಕಿಂತ ಮುಂಚೆ ವಾರಸ್ದಾರ ಮಾಡದೆ ರವಿ ಬೆಳಗೆರವ್ರು ಆ್ಯಕ್ಟ್ ಮಾಡಿದ್ರು. ರಾಜಾವಲಿಯಲ್ಲಿ ಹಂಸಲೇಖ ಸರ್ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ರುದ್ರತಾಂಡವದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಟ್ರಾವೆಲ್ ಮಾಡಿದ್ರು. ಜಾನಿ ಜನದಲ್ಲಿ ಮಾಲಾಶ್ರೀ ಮೇಡಮ್ ಅವರು ಟ್ರಾವೆಲ್ ಮಾಡಿದ್ರು. ಆಮೇಲೆ ನಾನು ಪಡ್ಡೆ ಹುಲಿಯಲ್ಲಿ ರವಿ ಸರ್ ಆ್ಯಕ್ಟ್ ಮಾಡಿದ್ರು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಅವ್ರು ಆ್ಯಕ್ಟ್ ಮಾಡಿದ್ರು. ಇವೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜೀವನದಲ್ಲಿ. ಅವರು ಸಿನಿಮಾ ಲವ್ ಮಾಕ್ಟೆಲ್ಲು ಎಲ್ಲಿಂದ ಫಸ್ಟ್ ಪಾರ್ಟ್ ಇನ್ಸ್ಪೈರ್ ಆದರು ಅಂತ ನನಗೆ ಆ ಸಿನಿಮಾ ನೋಡ್ಕೊಂಡು ಬರ್ಬೇಕಾದ್ರೆ ಫೋನ್ ಮಾಡಿ ಹೇಳಿದ್ರು. 96 ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ, ನನಗೊಂದು ಕತೆ ಹೊಳಿತಾ ಇದೆ, ಆ ಕತೆನೇ ಲವ್ ಮಾಕ್ಟೆಲ್ ಅಂತ ನನ್ನ ಹತ್ರ ನೇರವಾಗಿ ಅವ್ರು ಹೇಳಿದ್ರು ಫೋನಲ್ಲಿ. ಅವರು ಎಲ್ಲಿಂದ ಇನ್ಸ್ಪೈರ್ ಆದರು ಅಂತ ಅವರೇ ನನ್ನ ಹತ್ರ ಹೇಳಿರೋದು. ಇವತ್ತು ನಮ್ಮ ಕಥೆಯನ್ನ ಕೂತ್ಕೊಂಡು 4 ವರ್ಷ ಶ್ರಮ ಹಾಕಿ ಬರೀತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟರ್ಸ್ ಬಗ್ಗೆ ಕೀಳಾಗಿ, ಲೆಜೆಂಡರಿ ರೈಟರ್ಸು, ಲೆಜೆಂಡರಿ ಡೈರೆಕ್ಟರ್ಸ್ ರಿಮೇಕ್ ಮಾಡಿರೋ ಹಿಸ್ಟ್ರಿ ನಮ್ಮಲ್ಲಿ ತುಂಬ ಇದೆ. ನಾವು ರಿಮೇಕ್ ಮಾಡಿದ್ವಿ ಅಂತ ಅಂದ ತಕ್ಷಣವೇ ಡೈರೆಕ್ಟರ್ಸ್ ಅಲ್ಲ, ರೈಟರ್ಸ್ ಅಲ್ಲ ಅನ್ನೋದು ಅದಲ್ಲ. ಅದಾದಮೇಲೆ
ಇನ್ನು ತುಂಬಾ ನೋವಿನ ಸಂಗತಿ ಏನಂತಂದ್ರೆ ಅವರು ಮನೆಗೆ ಯಾರನ್ನ ಸೇರಿಸ್ಬೇಕು ಅನ್ನೋದು ತುಂಬಾ ತುಂಬಾ ಬೇಜಾರಾಗಿದೆ. ಇದು ವಾಪಸ್ ರಿಟರ್ನ್ ನಾನು ಅವತ್ತು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ ರೀ. ನಿಮ್ದು ತಪ್ಪೋ ನಂದು ತಪ್ಪೋ, ಕರ್ಮ ಅನ್ನೋದು ವಾಪಸ್ ಬರುತ್ತೆ. ನೀವು ತಪ್ಪು ಮಾಡಿದ್ರೆ ನಿಮಗೆ ಬರುತ್ತೆ, ನಾನು ತಪ್ಪು ಮಾಡಿದ್ರೆ ನನಗೆ ಬರುತ್ತೆ ಕರ್ಮ. ನೀವೆಲ್ಲರೂ ಸಾಕ್ಷಿಯಾಗೇ ಇರ್ತೀರ ಇಲ್ಲೇ. ಸರ್ ಈಗ ಬ್ಲಾಕ್ಮೇಲ್ ಮಾಡಕ್ಕೆ ಹುಡುಗರನ್ನ ಕಳಿಸ್ಬಿಟ್ರೆ ಏನ್ ಮಾಡೋದು ಮೇಡಮ್? ನಾವ್ಯಾಕೆ ಅಡ್ರೆಸ್ ಕಳ್ಸೋಣ ಮೇಡಮ್? ಇವತ್ತು ವಾಟ್ಸಪ್ ಅಲ್ಲೇ ಕಳಿಸ್ಬೋದು ನೋಟಿಸು. ಅವ್ರಿಗೆ ಅಕಸ್ಮಾತ್ ಕೇಸ್ ಹಾಕ್ಲೇಬೇಕು ಅಂತ ಏನಾದ್ರು ಇತ್ತಂದ್ರೆ ವಾಟ್ಸಪ್ ಅಲ್ಲಿ ನೋಟಿಸ್ ಕಳಿಸ್ಲಿ. ಅಡ್ರೆಸ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ಇವರು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಇರ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಫೋನ್ ಬಿಟ್ಟು ಅಡ್ರೆಸ್ ತಗೊಳ್ಳಿ. ಅಡ್ರೆಸ್ಗೆ ಯಾಕೆ ಇವ್ರು ಫೋನ್ ಮಾಡ್ಬೇಕು? ನೀವು ಈ ರೀತಿ ಕದ್ದಿರೋ ಆರೋಪ ಮಾಡ್ತಿದ್ರೆ ಅಂತ ಅಕಸ್ಮಾತ್ ಸೋತಿದ್ರು ಮಾಡ್ತಿದ್ರ ಅನ್ನೋ ಪ್ರಶ್ನೆ. ಮೇಡಮ್, ನಾನು ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದ್ದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋತ ಗೆತ್ತ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ? ಅವ್ರು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ, ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಿದೆ. ಮೇಡಮ್, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬುಧವಾರ ಪೇಡ್ ಪ್ರೀಮಿಯರ್ ಆಗಿದೆ, 10 ಗಂಟೆಗೆ ನೋಡಿದ್ದೀನಿ, 10:53 ನಾನು ಥಿಯೇಟರ್ ಹೊರಗಡೆ ಬಂದ ತಕ್ಷಣ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಸಿನಿಮಾ ಸಕ್ಸಸ್ ನಾಟ್ ಸಕ್ಸಸ್ ಹೆಂಗ್ ಡಿಸೈಡ್ ಮಾಡಿರ್ತೀರಾ? ಮತ್ತೆ ಇನ್ನೊಂದು ಸೆಕೆಂಡ್ ಆಫ್ ಕತೆ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗ್ ಇನ್ಸ್ಪೈರ್ ಆಗಂಗಿದ್ರೆ ಪಾರ್ಟ್ 1 ಪಾರ್ಟ್ 2 ನಾನು ಹೆಂಗ್ ಮಾಡ್ತಿದ್ದೆ ಅಂತ ಮೇಡಮ್, ಒಂದು ಸೂಕ್ಷ್ಮ ನಿಮ್ಗೆ ಹೇಳೋದಲ್ವಾ, ಒಂದು ಆಶ್ರಮದಿಂದ ಮಗುನ ನಿಮ್ಗೆ ನೀವು ನಾಳೆ ನೀವು ಒಂದ್ಸತಿ ಗೂಗಲ್ ಅಲ್ಲಿ ಹೋಗೋ ಇಲ್ಲಪ್ಪ ಚೈಲ್ಡ್ ಇದ್ರದ ಹತ್ರ ಹೋಗಿ ದಯವಿಟ್ಟು ರಿಸರ್ಚ್ ಮಾಡಿ. ಲೀಗಲ್ ಅಡಾಪ್ಷನ್ ಮಾಡ್ಕೊಂಡ ಮೇಲೆ ಅವನಿಗೆ ಹೆಂಗೆ ಅವ್ರು ಕೇಸ್ ತಗೊಳ್ತಾರೆ, ಜಡ್ಜ್ ಹೆಂಗ್, ಕೋರ್ಟ್ ಹೆಂಗ್ ಕೇಸ್ ತಗೊಳ್ತಾರೆ, ಅದು ಅವ್ರ ಹತ್ರ ಮಾತಾಡಕ್ ಹೋದ್ರೆ ಅವರು ಸರ್ ಅದೆಲ್ಲ ನಡೆಯಲ್ಲ. ಅವ್ರು ಅದನ್ನ ಹೇಳಿದೆ ನಾನು ಅವ್ರಿಗೆ, ನೀವು ಅಡಾಪ್ಟ್ ಮಾಡ್ಕೊಂಡ್ರೋ ಮಗು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅಂತಾನೆ ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗಲ್ಲ. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಕಣ್ಣು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಅಡಾಪ್ಟೇಷನ್ ಮಾಡ್ಕೊಂಡು ಆದ್ಮೇಲೆ ಆ ಮಗು ಎಲ್ಲಿದೆ, ಯಾರಿಗೆ ಕೊಟ್ಟಿದೀವಿ ಅಂತ ಅವರು ಹೇಳೋದೆಲ್ಲ ಯಾರಿಗೂ. ಇವ್ರು ಹೇಳ್ತಾರೆ ಸಿನಿಮಾದಲ್ಲಿ, ಇವ್ರು ಡೈರೆಕ್ಟ್ ಆಗಿ ಬಂದು ಇವ್ರ ಮೇಲೆ ಅವ್ರು ಕೇಸ್ ಹಾಕ್ಬಿಡ್ತಾರಂತೆ. ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡಕ್ ಹೇಳಿ ನಮ್ಮ ಡೈಲಾಗ್ ರೈಟರ್ ರಘು ನಿಡೋಳ್ಳಿ ಇದ್ದಾರೆ. ಇದನ್ನ ಆಗ್ಬಾರ್ದು ಅನ್ಯಾಯ. ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವ ಅಂತ ಇದು ಡಿಸೈಡ್ ಆಗ್ಬೇಕು. ಒರಿಜಿನಲ್ ಅವ್ರದ್ದು ಕತೆನ ನಮ್ಮ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯಕ್ಕಾಗಲ್ಲ. ಆದ್ರೆ ನಿಮ್ಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆಲ್ರಿಗೂ ಏನಾದ್ರು ಇತ್ತು ಅಂತಂದ್ರೆ ನಾಳೆ ರಮೇಶ್ ಅರವಿಂದ್ ಸರ್ನ ಕೇಳಿ, ಆಮೇಲೆ ಶರಣ್ ಸರ್ನ ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಕೇಳಿ. ಇವ್ರು ಎಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದೀವಿ. ನಿಮ್ಗೆಲ್ಲರಿಗೂ ಬದ್ಧತೆ ಇದೆ, ನೀವೆಲ್ಲರೂ ನಿಲ್ಬೇಕು ಒಬ್ಬ ರೈಟರ್ ಪರವಾಗಿ ಅಂತಂದ್ರೆ ಬನ್ನಿ, ಇದನ್ನ ನಾವು ಹೋರಾಟ ಮಾಡೋಣ. ಇದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಗುರು ದೇಶಪಾಂಡೆ ಅವರು ಹಿಂಗಿದ್ರು, ಅವ್ರು ಹಿಂಗೆ, ಇದು ಬಿಟ್ಬಿಡಿ. ಪರ್ಸನಲ್ ವಿಷಯಗಳನ್ನ ಬಿಟ್ಟು ಒಬ್ಬ ರೈಟ್ರು ಒಂದು ಸಿನಿಮಾ ಅಂತ ಹೋರಾಟ ಮಾಡೋದಾದ್ರೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ. ಅದನ್ನ ಬಿಟ್ಬಿಟ್ಟು ಗುರು ದೇಶಪಾಂಡೆಗೆ ಹಿಂಗ್ ಫ್ಲಾಶ್ ಬ್ಯಾಕ್ ಇದೆ, ಗುರು ದೇಶಪಾಂಡೆ ಜೊತೆ ಹಿಂಗ್ ಸೇರಕ್ಕಾಗುತ್ತೆ, ಈ ತರ ನಾಟಕಗಳೆಲ್ಲ ಮಾಡಬೇಡಿ. ಈ ತರ ನಾಟಕ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಜಾನ್ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದು ಬೇಡ ನನಗೆ. ನಾನು ಮಾಡಿದ್ದೀನಿ, ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ. ನಾನು ಇವತ್ತು ಮೀಡಿಯಾ ಎಲ್ಲರ ಮುಂದೆ ಹೇಳ್ತೀನಿ, ಈ ಮೂಲಕ ನಾನು ಅಜಯ್ ರಾವ್ ಅವರಿಗೆ ದಯವಿಟ್ಟು ಸಾರಿ ಹೇಳ್ತೀನಿ. ಅವತ್ತು ನಾನು ಕೆಲವು ಮಾತಾಡಬಾರ್ದಾಗಿತ್ತು, ಕೆಲವು ಪದಗಳು ಅವ್ರು ಮಾಡಿದ ತಪ್ಪೇ ಇದೆ, ಆದರೆ ನಾನು ಕೆಲವು ಪದಗಳನ್ನ ಬಳಸಬಾರ್ದಾಗಿತ್ತು. ಆದರೆ ಕೆಲವು ಪದಗಳನ್ನ ನಾನು ಬಳಸಿದ್ದೀನಿ. ನಿಜವಾಗ್ಲೂ ಅವರಿಗೆ ಅವತ್ತಿನ ದಿನದ ಸಾರಿ. ಆಕ್ಚುಲಿ ಅಂದ್ರೆ ಅವತ್ತು ನನಗೆ ಅಷ್ಟು ಮೆಚುರಿಟಿ ಇರ್ಲಿಲ್ವಾ, ಇಲ್ಲ ಅವತ್ತು ನನಗೆ ಇದು ಇತ್ತ ಗೊತ್ತಿಲ್ಲ. ಆದರೆ ದಯವಿಟ್ಟು ಅಜಯ್ ಅವರು ಇದನ್ನ ನೋಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ಬಿಕಾಸ್ ಯಾಕಂದ್ರೆ ಆ ತಪ್ಪೇ, ಅವತ್ತು ಅವ್ರು ಮಾಡಿದ್ದು ತಪ್ಪು. ಆದ್ರೆ ಆ ಕೆಲವು ಪದ ಬಳಕೆಗಳನ್ನ ನಾನು ಮಾಡಬಾರ್ದಾಗಿತ್ತು, ಮಾಡಿದೆ. ಮನುಷ್ಯ ಹೋಗ್ತಾ 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 ಮೆಚುರಿಟಿ ಕಲಿತಾ ಹೋಗ್ಬೇಕು ಹೊರತು ಅವನು ಕೆಳಗಡೆ ಇಳಿತಾ ಹೋಗ್ಬಾರ್ದು. ಸಕ್ಸಸ್ ಫೇಲ್ಯೂರ್ ನಾನು ಆ ಕಾಲದಲ್ಲಿ 2013 ಪೀಕ್ ಸಕ್ಸಸ್ ನೋಡ್ಬಿಟ್ಟಿದೀವಿ. ಸಕ್ಸಸ್ ನೋಡದೆ ಏನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ನಾವೇನು ಮಾಡಿಲ್ಲ. ಆದ್ರೆ ಮನುಷ್ಯ ಮೆಚೂರ್ಡ್ ಆಗ್ತಾ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡಿ ಅವನ ಫ್ರೆಂಡು ಮನೆ ಕರೀತಾರ, ಈ ತರದನ್ನೆಲ್ಲ ನಾಟಕ ಮಾಡಬೇಡಿ. ಡಾರ್ಲಿಂಗ್ ಕೃಷ್ಣ ಅವ್ರೆ, ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಫ್ರೆಂಡೇ. ಯಾಕಂದ್ರೆ 2013 ನಿಮ್ ಜೊತೆ ಒಂದು ರಿಲೇಶನ್ಶಿಪ್ ಇದೆ ನನಗೆ. 2013 2020 ನೀವು ನನ್ನ ಹತ್ರ ದಿನಕ್ಕೆ 1 hour 1.5 hour ಮಾತಾಡದೆ ಮಲಗ್ತಾ ಇರಲಿಲ್ಲ ನೀವು.
ಅದಾದ್ಮೇಲೆ ನಿಮಗೆ ಸಕ್ಸಸ್ ಬಂತು, ನೀವು ಚೇಂಜ್ ಆದರೆ ನಾವು ಬೇಕಾದಾಗ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ವಿ, ನಾವು ನಿಮಗೆ ಸಾಕಷ್ಟು ಕಥೆಗಳನ್ನು ಹೇಳಿದ್ವಿ. ಅದೇನೋ ಒಟ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಆದರೆ ನೀವು ಫ್ರೆಂಡ್ ಅಲ್ಲ ಆದರೆ ನೀವು ನನ್ನ ಫ್ರೆಂಡೇ. ಆದರೆ ಸಕ್ಸಸ್ ಬಂದಿದೆ ಅಂತ ಅಂದ ತಕ್ಷಣನೇ, ಇಲ್ಲ ಫೇಲ್ಯೂರ್ ಬಂತ ಅಂದ ತಕ್ಷಣ ಒಬ್ಬನ ಫ್ರೆಂಡ್ನ ಬಿಡೋಷ್ಟು ನಾನು ಮನುಷ್ಯತ್ವ ಕಳ್ಕೊಂಡಿಲ್ಲ ಇನ್ನೂವರೆಗೂ. ಸರ್ ಈಗ ಅಲ್ಟಿಮೇಟ್ ಏನು ಸರ್ ಏನು ಹೇಳ್ತೀರಾ ಪ್ರೆಸ್ ಮೀಟ್ ಮೂಲಕ ಅವ್ರಿಗೆ 27 ಚೇಂಬರಲ್ಲಿ ಕರೆದಿದ್ದಾರೆ. ಚೇಂಬರು ದೊಡ್ಡದು ನಮಗೆ, ಯಾಕಂದರೆ ನಮ್ಮ ಮದರ್ ಇದು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಅಲ್ಲಿ ಯಾರು ಅಧ್ಯಕ್ಷ ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿ ಬರಲಿ. ಇಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂದರೆ ಲೀಗಲ್ ಆಗಿ ಫೈಟ್ ಮಾಡಕ್ಕೆ ನಾನು ಹೋದರೆ ಮುಗದೇ ಹೋಗ್ಬಿಡುತ್ತೆ. ಒಂದೇ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಬೇಡ ಬಿಡಿ ಇವಾಗ ನಿಮಗೆ ಎಲ್ಲ ಹೇಳ್ತಾರೆ. ಸರ್ ಆಮೇಲೆ ಅದು ಗೂಗಲ್ ಕತೆ ಅಂತ ಒಂದು 10